ಓಕೆ, ಧರ್ಮಕೀರ್ತಿರಾಜ್ ಅವ್ರ ಪ್ರಕಾರ ಬಿಗ್ ಬಾಸ್ ಟಾಪ್ 5 ನಲ್ಲಿ ಯಾರು ಇರ್ತಾರೆ ಈ ಸೀಸನಲ್ಲಿ? ತ್ರಿವಿಕ್ರಮ್, ಮಂಜಣ್ಣ, ಹನುಮಂತು, ಶಿಶಿರ್ ಅವರು, ಐ ಥಿಂಕ್ ಭವ್ಯ, ಐಶ್ವರ್ಯ, ಎನಿ ಒನ್ ಆಫ್ ದಮ್ ಕ್ಲೋಸ್ ಕಾಲ್. ಓಕೆ, ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ? ಯಾರು ವಿನ್ ಆಗಬೇಕು? ವಿನ್ ಆಗಬೇಕು, ಎಲ್ಲರೂ ನನ್ನ ಫೇವ್ರೇಟ್ಸೆ. ಟು ಟೆಲ್ ಯು ಆನೆಸ್ಟ್ಲಿ, ಯಾರು ನನಗೆ ಪರ್ಟಿಕ್ಯುಲರ್ ಯಾರು ಗೆದ್ದರೂ ನನಗೆ ಖುಷಿನೇ 100%. ಯಾಕಂದರೆ ನಾನು ಅವಾಗಲೇ ಹೇಳ್ದಂಗೆ ಎಲ್ಲರ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಇರೋಂಥದ್ದು. ಬಟ್ ಯಾರು ಗೆದ್ರೂ ಖುಷಿನೇ. ಬಟ್ ಕ್ಲೋಸ್ ಕಾಲ್ ಇದೆ ಡೆಫಿನೆಟ್ಲಿ. ಈ 5 ಜನದಲ್ಲಿ ಐ ಥಿಂಕ್ 5-6 ಜನದಲ್ಲಿ ಐ ಥಿಂಕ್ ಯಾರಾದರೂ ವಿನ್ ಆಗ್ಬೋದು. ಯಾರಾದರೂ ವಿನ್ ಆಗ್ಬೋದು, ತುಂಬ ಕ್ಲೋಸ್ ಇದೆ ಕಾಲ್. ಓಕೆ, ನೆಕ್ಸ್ಟ್ ವೀಕ್ ಈ ಸೀಟಲ್ಲಿ ಯಾರು ಇರ್ತಾರೆ? ಅದನ್ನ ಗೆಸ್ ಮಾಡೋದು ಭಾಳ ಕಷ್ಟ ಇದೆ, ತುಂಬ ಕಷ್ಟ ಇದೆ. ಒಂದೇ ತರ ಆನ್ಸರ್ ಮಾಡ್ತಾ ಇದ್ದೀರಾ ನೋಡಿ, ಅವರು ಸೇಮ್ ಆನ್ಸರ್ ಆ್ಯಕ್ಚುಲಿ ಅದು ಹೇಳೋಕ್ಕಾಗಲ್ಲ. ಯಾಕಂದರೆ ಐ ಥಿಂಕ್ ಎಲ್ಲ ವೋಟಿಂಗ್ ಮೇಲೆ ಡಿಪೆಂಡ್ ಅಲ್ಲ. ಇವಾಗ ನಾವೇ ಡಿಸೈಡ್ ಮಾಡೋಂಗಿದ್ದರೆ ಅದು ಆ್ಯಕ್ಚುಲಿ ಇವಾಗ ಬಿಗ್ ಬಾಸ್ ಮನೆಯಲ್ಲೇ ಡಿಸೈಡ್ ಆಗಿದ್ರೆ ಅದು ಬೇರೆ ಥರ. ಸೊ ಅವಾಗ ನಾವು ಗೆಸ್ ಮಾಡ್ಬೋದು ಸರಿ ಯಾರು ಏನು ಅಂತ. ಬಟ್ ಐ ಥಿಂಕ್ ಇಟ್ ಆಲ್ ಡಿಪೆಂಡ್ಸ್ ಆನ್ ವೋಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾ, ಐ ಥಿಂಕ್ ಯಾರು ಬಂದ್ರೂ ಐ ಥಿಂಕ್ ಒಂದು ಅವ್ರಿಗೂ ಒಂದು ಮೆಮೊರೇಬಲ್ ಜರ್ನಿ ಅಂತಲೇ ಇರುತ್ತೆ. ಐ ಡೋಂಟ್ ಥಿಂಕ್ ಬೇಜಾರಂತೂ ಆಗುತ್ತೆ ಯಾರು ಬಂದ್ರೂ ಈ ಸೀಟ್ ಮೇಲೆ ಕೂತ್ಕೊಳ್ಳೋಕ್ಕೆ. ಬಟ್ ಐ ಥಿಂಕ್ ಎಲ್ರಿಗೂ ಐ ಥಿಂಕ್ ಒಂದು ಮೆಮೊರೇಬಲ್ ಜರ್ನಿ ಅಂತ ಇರುತ್ತೆ. ಐ ಥಿಂಕ್ ಒಂದು ಫ್ಯಾಂಟಾಸ್ಟಿಕ್ ಜರ್ನಿ. ಯಾಕಂದರೆ ನೀವು ಎಲ್ಲರೂ ಹೇಳ್ತಿದ್ದಂಗೆ ಐ ಥಿಂಕ್ TRP ವೈಸು ಮತ್ತು ಇದು ಐ ಥಿಂಕ್ ಫ್ಯಾಂಟಾಸ್ಟಿಕ್ ಓಡ್ತಾ ಇದೆ ಬಿಗ್ ಬಾಸ್ ಎಲ್ಲ ಸೀಸನ್ಸಿಗೆ ಕಂಪೇರ್ ಮಾಡಿದ್ರೆ. ಐ ಥಿಂಕ್ ಓಪನ್ ಆಗಿ ಸುಮಾರು ಜನ ಹೇಳಿದ್ದಾರೆ.